ಈಗಾಗಲೇ ಮಾಜಿ ಮುಖ್ಯ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಮಾತಾಡ್ತೀನಿ ಸರ್. ಇವತ್ತಿನ ಒಂದು ಅಮಿತ್ ಶಾ ಅವರ ಕಾರ್ಯಕ್ರಮ ಏನು ಸಂದೇಶವನ್ನ ಕೊಟ್ಟಿದೆ? ಸಂದೇಶ ಕಾರ್ಯಕರ್ತರುಗಳಿಗೆ, ಲೀಡರ್ಗಳಿಗೆ ಒಂದು ಉತ್ಸಾಹ ತುಂಬಿದೆ. ಇವತ್ತಿನ ಒಂದು ಯಶಸ್ಸೇನಿದೆ ಈ ರ್ಯಾಲಿ, ಚನ್ನಪಟ್ಟಣದ ಜನತೆ ಬಹುಶಃ ರಾಜ್ಯದ 28 ಕ್ಷೇತ್ರಗಳ BJP JDSನ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ ಈ ಒಂದು ಮೈತ್ರಿ ಒಳ್ಳೆಯ ರೀತಿಯಲ್ಲಿ ಆಗಿರತಕ್ಕಂಥದ್ದು ಅಂತಕ್ಕಂಥ ಒಂದು ಸಂದೇಶ ಇವತ್ತು ಚನ್ನಪಟ್ಟಣದಿಂದ ಒಂದು ಸ್ಪಷ್ಟವಾದ ಸಂದೇಶವನ್ನು ಈ ಒಂದು ಚನ್ನಪಟ್ಟಣದ ನನ್ನ ತಂದೆ ತಾಯಂದಿರೇನು ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಇವತ್ತಿನ ಅಮಿತ್ ಶಾಜಿಯವರ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮದ ಮುಖಾಂತರ ರೋಡ್ ಶೋನಲ್ಲಿ ಸಂದೇಶ ಏನೋಗಿದೆ, ಇದು ಮುಂದಿನ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನ ಗೆಲ್ತಕ್ಕಂಥದ್ದಕ್ಕೆ ಒಂದು ಬುನಾದಿಯನ್ನು ಹಾಕುತ್ತೆ. ಡಾಕ್ಟರ್ನ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇವೇಗೌಡರು ಅಂತ ಟೀಕೆಗೆ ಟಿಪ್ಪಣಿಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಮುಗಿಸುವಂಥ ಪ್ರಯತ್ನ ಮಾಡಿದ್ದಾರೋ ಅವರಿಗೆ ಮುಂದೆ ದೇಶದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇಶದ ಜನತೆಗೆ ಸರ್ವಿಸ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ ಅನ್ನೋದನ್ನು ಜನತೆ. ಡಾಕ್ಟರ್ ಕೊಡುಗೆ ಏನು, ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಕೊಡುಗೆ ಏನು, DK ಸುರೇಶ್ ಅವರ ಕೊಡುಗೆ ಏನು ಸಾಕಷ್ಟು ಇದೆ ಅಂತಾರೆ. DK ಶಿವಕುಮಾರ್ದು, ಸುರೇಶ್ದು ಕೊಡುಗೆ ಏನು, ಇಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಕಲ್ಲನ್ನು ವಿದೇಶಗಳಿಗೆ ಸಾಗಿಸಿ ಇಲ್ಲಿಯ ಸಂಪತ್ತು, ಪ್ರಾಕೃತಿಕ ಸಂಪತ್ತನ್ನು ಹಾಳು ಮಾಡಿ ಬಲಾತ್ಕಾರವಾಗಿ ಏನೇನು ಮಾಡಿದ್ದಾರೆ ಅದೇ ಅವರ ಸಾಧನೆ. ಏನು ಜಿಲ್ಲೆ ಅಭಿವೃದ್ಧಿ ಮಾಡಿದ್ದಾರೆ, ಕುಮಾರಸ್ವಾಮಿ ಏನು ಮಾಡೋರೆ, ದೇವೇಗೌಡರು ಏನು ಮಾಡಿದ್ರು ಅಂತ ಹೇಳ್ತಾರೆ. ಇವತ್ತು ಆ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದರೆ 1 ಗಂಟೆ ಚರ್ಚೆ ಮಾಡಬಲ್ಲೆ. ನಾವು ಈ ಜಿಲ್ಲೆಗೆ ಬಂದಾಗ ಏನು ಪರಿಸ್ಥಿತಿ ಇತ್ತು, ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿತ್ತು, ಇವತ್ತು ಯಾವ ಮಟ್ಟಿಗೆ ಜಿಲ್ಲೆ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಪ್ರತಿ ತಲವಾರು ಆದಾಯ ಇವತ್ತು ಹೆಚ್ಚಾಗಿದೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇನ್ನೂ ಸಮಯ. ಗೆಲುವಿನ ನಿರೀಕ್ಷೆ ಹೇಗಿದೆ? ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ನಿರೀಕ್ಷೆ ಮಾಡಿದ ಜನ ಸೇರಿದ್ಯಾ? ಯಾವ ರೀತಿಯಲ್ಲಿ ಗೆಲುವಿಗೆ ಸಂಶಯ ಇಲ್ಲ. ನಮ್ಮ ಅಭ್ಯರ್ಥಿ ಅಮಿತ್ ಶಾ ಅವರು ಹೇಳಿದಂಥ ರೀತಿಯಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಾರೆ. ಏನಣ್ಣ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು, ಯಾಕಂದ್ರೆ 5 ಲಕ್ಷಕ್ಕಿಂತ ಹೆಚ್ಚು ಲೀಡಲ್ಲಿ ಗೆಲ್ತಾರೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.